ಯಾ ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಮೂಲಾಧಾರ ಚಕ್ರ ಆಕ್ಟಿವೇಶನ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಆ ಒಂದು ಆಕ್ಟಿವೇಶನ್ ಪ್ರೋಸೆಸ್ಗೆ ಮತ್ತೆ ಹೋಗೋಣ. ಈ ಮೂಲಾಧಾರ ಚಕ್ರಕ್ಕೆ ಯಾವ ದೇವರಿಗೆ ರಿಲೇಟೆಡ್ ಆಗಿದೆ ಅಂತ ಹೇಳ್ಬಿಟ್ಟು ಬಂದ್ರೆ, ಮುದ್ದಾಗಿರುವಂತಹ ಮುದ್ದು ಕಂದ ಗಣಪತಿ, ಗಣೇಶನಿಗೆ ರಿಲೇಟೆಡ್ ಆಗಿರುವಂತಹ ಒಂದು ಚಕ್ರ ಇದು. ನೀವು ಗಣೇಶನ ಪೂಜೆ ಮಾಡ್ಕೊಳ್ಳೋದ್ರಿಂದ, ಅದಾದ್ಮೇಲೆ ಗಣೇಶನಿಗೆ ರೆಡ್ ಫ್ಲವರ್ಸ್ನ ನೀವು ಅರ್ಪಣೆ ಮಾಡೋದ್ರಿಂದ, ಗಣೇಶನಿಗೆ ನೀವು ಒಂದು ತುಪ್ಪ ದೀಪ ಅಥವಾ ದೀಪನ ಹಚ್ಚೋದ್ರಿಂದ, ಅಥವಾ ಗಣೇಶನಿಗೆ ಇಷ್ಟವಾಗಿರುವಂತಹ ಫುಡ್ನ ಪ್ರಿಪೇರ್ ಮಾಡಿ ನೀವು ಕೊಡೋದ್ರಿಂದ, ಸೊ ಇದು ಕೂಡ ನಮ್ಮ ಮೂಲಾಧಾರ ಚಕ್ರ ಆಕ್ಟಿವೇಶನ್ಗೆ ಹೆಲ್ಪ್ ಆಗುತ್ತೆ. ಮೀನ್ಸ್ ಇದಿಷ್ಟನ್ನ ನಾವು ಮಾಡ್ಬಿಟ್ಟು ಕೂತು ಅಲ್ಲಿ ಮೆಡಿಟೇಷನ್ ಮಾಡೋದು. ನಾನು ನಿಮಗೆ ಹೇಳಿದ್ದೀನಿ ಮುದ್ರಾ ಯಾವುದು ಆ್ಯಂಡ್ ಅದ್ರದ್ದು ಬೀಜ ಮಂತ್ರ ಯಾವುದು ಆ್ಯಂಡ್ ಹೇಗೆ ಮೆಡಿಟೇಷನ್ ಮಾಡಬೇಕು, ಹೇಗೆ ಮೂಲ ಬಂಧನ ನಾವು ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ. ಅದಾದ್ಮೇಲೆ ಮೂಲಾಧಾರ ಚಕ್ರಕ್ಕೆ ಬಂದಾಗ ಒಂದು ಆಕ್ಯುಪೆಂಚರ್ ಪಾಯಿಂಟ್ ಯಾವುದಪ್ಪ ಅಂತ ಅಂದ್ರೆ, ನಮ್ಮ ಮಿಡಲ್ ಫಿಂಗರ್ ಇರ್ಬೋದು ಅಥವಾ ಇಂಡೆಕ್ಸ್ ಫಿಂಗರ್ ಏನಿದೆ ಅದರ ಒಂದು ಮಿಡಲ್ ಪಾರ್ಟ್ ಇರುತ್ತಲ್ವಾ, ಸೊ ಈ ಪಾರ್ಟ್ ಏನಿದೆ, ಈ ಪಾರ್ಟ್ ಅನ್ನ ನಾವು ಒಂದು ಪೆನ್, ನಾನು ರೆಡ್ಡಿಂಗ್ಗೆ ಯೂಸ್ ಮಾಡುವಂಥದ್ದು. ಸೊ ಈ ಪಾರ್ಟ್ ಏನಿದೆ ಇದನ್ನ ನಾವು ಪ್ರೆಸ್ ಮಾಡಬೇಕಾಗತ್ತೆ. ಸೊ 30 ಸೆಕೆಂಡ್ಸ್ ಇದನ್ನ ಪ್ರೆಸ್ ಮಾಡಿ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದಿಲ್ಲ ಅಂತಂದ್ರೆ ನಿಮ್ಮ ಬೆರಳುಗಳಿಂದನೇ ನೀವು ಆ ಪಾಯಿಂಟ್ ಏನಿದೆ, ಈ ಪಾಯಿಂಟ್ನ ನೀವು ಪ್ರೆಸ್ ಮಾಡಬೇಕಾಗತ್ತೆ. ಸೊ ಇದರಿಂದ ಕೂಡ ನೀವೇನ್ ಮಾಡ್ಕೊಬಹುದು, ನಿಮ್ಮ ಮೂಲಾಧಾರ ಚಕ್ರನ ಆಕ್ಟಿವೇಟ್ ಮಾಡ್ಕೊಬಹುದು. ಬಟ್ ಇದೆಲ್ಲ 1 day 2 day ಪ್ರೋಸೆಸ್ ಅಂತ ನೀವು ಅನ್ಕೊಂಡ್ರೆ ಖಂಡಿತ ಅಲ್ಲ. ಇಟ್ ಟೇಕ್ಸ್ ಟೈಮ್ ಅಂಡ್ ನಾವೆಷ್ಟು ಸ್ಟ್ರಾಂಗ್ ಆಗಿದೀವಿ ನಮ್ಮ ಡಿಸೈರ್ ಬಗ್ಗೆ, ಬಟ್ ಅಷ್ಟು ಬೇಗ ಇದು ಆಕ್ಟಿವೇಟ್ ಮಾಡ್ಕೊಬಹುದು. ನಾವು ನಮ್ಮ ಡಿಸೈರ್ ಬಗ್ಗೆ ಕಾನ್ಫಿಡೆನ್ಸ್ ಆಗಿದೀವಿ ಅಂತ ಅಂದಾಗ ಇದು ತುಂಬಾನೇ ಕಷ್ಟ ಅಂತ ಅನ್ಸೋದಿಲ್ಲ. ದೆನ್ ಇನ್ನೊಂದು ಮೆಥಡ್ ಏನಿದೆ, ನಾವು ನಾರ್ಮಲ್ ಆಗಿ ಏನು ಪ್ರಾಣಾಯಾಮನ ಮಾಡ್ಕೊಳ್ತೀವಿ, ಸೊ ಆ ಪ್ರಾಣಾಯಾಮ ಮಾಡ್ಕೊಳ್ಳೋದ್ರಿಂದ ಕೂಡ ನಮಗೆ ಏನಾಗತ್ತೆ ಅಂತ ಅಂದ್ರೆ ನಮ್ಮ ಮೂಲಾಧಾರ ಚಕ್ರನ ನಾವು ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಆಗತ್ತೆ. ಇನ್ನೇನ್ ಮಾಡ್ಬೋದಪ್ಪ ಅಂತ ಅಂದ್ರೆ, ಈ ಚಕ್ಕೆ ನಾವೇನ್ ಹೇಳ್ತೀವಿ ಪಲಾವ್ ಎಲೆ ಅಂತ ಹೇಳ್ತೀವಲ್ವಾ, ಬೇಲ್ ಲೀಫ್, ಅದ್ರದ್ದ ಮರದ ಒಂದು ಚಕ್ಕೆನ ತೆಗ್ದಿರ್ತಾರೆ, ಅದನ್ನೇ ಚಕ್ಕೆ ಅಂತ ಹೇಳೋವಂಥದ್ದು. ಸೊ ಸಿನಮೋನ್ ಅಂತ ಏನು ಹೇಳ್ತೀವಿ ಅದು. ಸೊ ಅದರ ಒಂದು ಸ್ಮೆಲ್ಲನ್ನ ತಗೊಳ್ಳೋದ್ರಿಂದ ಕೂಡ ಮೂಲಾಧಾರ ಚಕ್ರ ಏನಾಗುತ್ತೆ, ಆಕ್ಟಿವೇಟ್ ಆಗತ್ತೆ. ಸೊ ನೀವು ಇದೆಷ್ಟು ಪ್ರಾಕ್ಟೀಸ್ನ ಮಾಡ್ಕೊಳ್ಳೋದ್ರಿಂದ ಮೂಲಾಧಾರ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮೂಲಾಧಾರ ಚಕ್ರ ಮೂಲ ಫಸ್ಟ್ ಸ್ಟ್ರಾಂಗ್ ಆಯ್ತು ಅಂತ ಅಂದ್ರೆ ಫೈನಾನ್ಷಿಯಲಿ ಸ್ಟೇಬಲ್ ಆಗ್ತೀವಿ, ಇನ್ಸೆಕ್ಯೂರಿಟಿ ಕಮ್ಮಿ ಆಗುತ್ತೆ, ಎಲ್ಲ ಡಿಸಾರ್ಡರ್ ಸಾಲ್ವ್ ಆಗುತ್ತೆ. ಆ್ಯಂಡ್ ಅದರಿಂದ ಮೇಲ್ಗಡೆ ಬರುವಂತಹ ಎಲ್ಲ ಚಕ್ರಗಳನ್ನ ಕೂಡ ನಾವು ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಅದು ತುಂಬಾನೇ ಹೆಲ್ಪ್ ಆಗುತ್ತೆ. ಆ್ಯಂಡ್ ಗ್ರೌಂಡಿಂಗ್ ಆಗುವಂಥದ್ದು ಮೋಸ್ಟ್ ಇಂಪಾರ್ಟೆಂಟು. ನಾನು ಎಲ್ಲ ಚಕ್ರಗಳ ಬಗ್ಗೆ ಅಥವಾ ಎಲ್ಲ ಒಂದು ಗ್ರ್ಯಾಟಿಟ್ಯೂಡ್ ಜೊತೆಗೆ ಇದನ್ನು ಕೂಡ ಹೇಳ್ತಾ ಇದ್ದೀನಿ. ಸೊ ಗ್ರೌಂಡಿಂಗ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತಂದ್ರೆ, ಕಾಲಲ್ಲಿ ಸ್ಲಿಪ್ಪರ್ ಇಲ್ಲದೆ ಬೇರ್ ಫುಟ್ ಅಲ್ಲಿ ನೀವು ಒಂದು ಗ್ರೀನ್ ಹುಲ್ ಮೇಲೆ ನಡೆಯುವಂಥದ್ದು ಇರ್ಬೋದು, ಸನ್ ಬಾತ್ನ ತಗೊಳ್ಳೋ ಅಂಥದ್ದು ಇರ್ಬೋದು, ಮರಗಳ ಜೊತೆ ಮಾತಾಡೋ ಅಂಥದ್ದು ಇರ್ಬೋದು, ಹಗ್ ಮಾಡ್ಕೊಳ್ಳೋ ಅಂಥದ್ದು ಇರ್ಬೋದು, ಸೊ ನಿಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋ ಅಂಥದ್ದು ಇರ್ಬೋದು. ಮೂಲಾಧಾರ ಚಕ್ರಕ್ಕೆ ರಿಲೇಟೆಡ್ ಆಗಿರೋ ನೆಗೆಟಿವ್ಸ್ ನಿಮ್ಮ ತಲೆಯಲ್ಲಿ ಏನಿದೆ, ಆ ಥಾಟ್ಸ್ನೆಲ್ಲ ನೀವು ಆ ಒಂದು ಮರದ ಜೊತೆ ಶೇರ್ ಮಾಡಿಕೊಂಡು ಅದನ್ನ ರಿಮೂವ್ ಮಾಡ್ಕೊಳ್ಳೋ ಅಂಥದ್ದು ಇರ್ಬೋದು. ಸೊ ಟೋಟಲಿ ಗ್ರೌಂಡಿಂಗ್ ಪ್ರೋಸೆಸ್. ಮೆಡಿಟೇಷನ್ ಅಥವಾ ನೀವು ಪ್ರಾಣಾಯಾಮ ಮಾಡ್ತೀರಾ ಅಂದ್ರೆ ನೆಲದ ಮೇಲೆನೆ, ಬಟ್ ಬರೀ ನೆಲದ ಮೇಲೆ ಯಾವತ್ತೂ ಕೂರಬಾರ್ದು. ಒಂದು ಚಾಪೆ ಅಥವಾ ನಿಮ್ಮ ಯೋಗ ಮ್ಯಾಟ್ ಏನಾದರೂ ಒಂದನ್ನ ಹಾಕೊಂಡು ಕೂತ್ಕೊಂಡು ನೀವು ಆ ಒಂದು ಮೆಡಿಟೇಷನ್ ಅಥವಾ ಆ ಒಂದು ಆಕ್ಯುಪೆಂಚರ್ ಪಾಯಿಂಟ್ನ ನೀವೇನು ಪ್ರೆಸ್ ಮಾಡ್ತೀರಾ ಅದಿರ್ಬೋದು, ಅಥವಾ ಗಣೇಶಜಿನ ಏನು ಪೂಜೆ ಮಾಡ್ಕೊತೀರಾ ಅದಿರ್ಬೋದು, ಅಥವಾ ಗಣೇಶನಿಗೆ ಬೇಕಾಗಿರೋ ಇಷ್ಟ ಆಗಿರೋ ವಸ್ತುಗಳನ್ನ ಫುಡ್ ಎಲ್ಲ ಕೊಡೋ ಅಂಥದ್ದಿರ್ಬೋದು. ಆ್ಯಂಡ್ ನೀವು ಕೂಡ ನಿಮಗೆ ಬೇಕಾಗಿರುವಂತಹ ಮೂಲಾಧಾರ ಚಕ್ರಕ್ಕೆ ಯಾವ್ಯಾವ ಫುಡ್ಡು ನಿಮಗೆ ಹೆಲ್ಪ್ ಆಗುತ್ತೆ ಆಕ್ಟಿವೇಶನ್ಗೆ ಅಂದಿದ್ದೀನಿ, ಅದನ್ನ ನೀವು ಯೂಸ್ ಮಾಡ್ಕೊಬೋದು. ಅಥವಾ ಈ ರಿಸ್ಟ್ ಪಾಯಿಂಟ್ ಏನಿದೆ ಅಲ್ವಾ, ಇಲ್ಲಿಗೆ ಎಸೆನ್ಷಿಯಲ್ ಆಯಿಲ್ ಬರುತ್ತೆ ಆ ಪರ್ಟಿಕ್ಯುಲರ್ ಏನು ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ. ಸೊ ಈ ರಿಸ್ಟ್ ಪಾಯಿಂಟ್ಗೆ ನಾವು ಅದನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅಥವಾ ಈ ಪಾರ್ಟ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅದು ಬೇಗ ಅಬ್ಸರ್ವ್ ಆಗಿಬಿಡುತ್ತೆ ಆ್ಯಂಡ್ ಅಬ್ಸರ್ವ್ ಆಗುತ್ತೆ. ಆ್ಯಂಡ್ ಅದರ ಸ್ಮೆಲ್ನ ತಗೊಳ್ಳೋದ್ರಿಂದ ಸೊ ಏನಾಗುತ್ತೆ ಅಂತ ಅಂದರೆ ನಿಮ್ಮ ಮೂಲಾಧಾರ ಚಕ್ರ ಓಪನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ
ಮೂಲಾಧಾರ ಅಂತ ಅಂದರೆ ಮೂಲ, ಆ್ಯಂಡ್ ಬೇಸ್, ಆ್ಯಂಡ್ ರೂಟ್ ಅಂತ ಅಂದರೆ ಅದು ಮರದ ಬೇರಿನಷ್ಟೇ ಸ್ಟ್ರಾಂಗ್ ಆಗಿ ಭೂಮಿ ಒಳಗಡೆ ಹೋಗಬೇಕು, ಭೂಮಿಯಿಂದ ಆ ಎನರ್ಜಿ ನಮಗೆ ಬರಬೇಕು. ಸೊ ಅಂದರೆ ನೀವು ಜಸ್ಟ್ ಇಮ್ಯಾಜಿನ್ ಭೂಮಿ ತಾಯಿ ನಮಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಮಾಡ್ಕೊಳ್ಳಿ. ಇದೆಲ್ಲದ್ರ ಜೊತೆಗೆ ನಾನು ಇನ್ನೊಂದು ಹೇಳಬೇಕು ಅಂತ ಇದ್ದೀನಿ, ಗ್ರೇಟ್ಫುಲ್ ಆಗಿರಿ ಆಲ್ವೇಸ್. ಮೈ ರೂಟ್ ಚಕ್ರ ಈಸ್ ಓಪನಿಂಗ್, ಪ್ರಾಪರ್ಲಿ ಓಪನಿಂಗ್ ನಾವು ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಡೂಯಿಂಗ್ ದಿಸ್ ವರ್ಕ್, ಫಾರ್ ಹೆಲ್ಪಿಂಗ್ ಮೀ ಅಂತ ಏನೋ ಒಂದು ನೀವು ಯೂನಿವರ್ಸ್ಗೆ ಥ್ಯಾಂಕ್ಸ್ನ ಕೇಳಿ, ಗಣೇಶನಿಗೆ ಥ್ಯಾಂಕ್ಸ್ನ ಕೇಳಿ. ಆ ಎಲ್ಲ ವೆಜಿಟೇಬಲ್ಸ್ ಫ್ರೂಟ್ಸ್ ನಿಮಗೆ ಸಿಕ್ಕಿರೋದಕ್ಕೆ, ಆಕ್ಟಿವೇಟ್ ಆಗೋದಕ್ಕೆ, ನಿಮ್ಮ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಅಲೈನ್ ಆಗಿರೋದಕ್ಕೆ, ಅಲೈನ್ ಮಾಡ್ಕೊಂಡೇ ನೀವೆಲ್ಲ ಚಕ್ರನ ಹೀಲ್ ಮಾಡಬೇಕಾಗತ್ತೆ. ಸೊ ನೀವು ಗ್ರೇಟ್ಫುಲ್ ಆಗಿರಿ, ಆ್ಯಂಡ್ ಆ ದೇವರಿಗೂ ಗ್ರೇಟ್ಫುಲ್ ಆಗಿರಿ. ಅದಾದಮೇಲೆ ಇನ್ನೊಂದು ಏನು ಮಾಡಬೇಕು ಅಂತ ಹೇಳಿದ್ರೆ, ಗ್ರೌಂಡಿಂಗ್ ಟೆಕ್ನಿಕ್ನ ನಾನು ಹೇಳಿದ್ದೀನಿ. ಕಂಪ್ಲೇನ್ಲೆಸ್ ಗ್ರ್ಯಾಟಿಟ್ಯೂಡ್ ಮೋರ್. ಪ್ರತಿಯೊಂದು ಸಲ ಅಯ್ಯೋ ನನ್ನ ರೂಟ್ ಚಕ್ರ ಪ್ರಾಪರ್ ಆಗಿಲ್ಲ, ಅದಕ್ಕೇ ನನಗೆ ಏನೋ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ, ಭಯ ಆಗ್ತಾ ಇದೆ, ಆ ನೆಗೆಟಿವ್ ಥಾಟ್ಸ್ನ ತೆಗೆದಾಕಿ. ನಾನು ಇದೆಲ್ಲ ನಿಮಗೆ ಈ ಥರ ಆಗುತ್ತೆ ಅಂತ ಹೇಳ್ತಾ ಇರೋದು, ಈ ಥರ ಇಶ್ಯೂಸ್ ಬರುತ್ತೆ, ಇದರ ಅರ್ಥ ಇದು ಅಂತ, ಮೂಲಾಧಾರ ಚಕ್ರ ಕ್ಲೋಸ್ ಆಗಿದೆ ಅಂತ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಹೇಳಿದ್ದು ಬಿಟ್ಟರೆ, ನೀವು ಯಾವುದೇ ಒಂದು ಪ್ರೋಸೆಸ್ನ ಮಾಡಬೇಕಾದ್ರೆ ನೆಗೆಟಿವ್ ಥಾಟ್ಸ್ನ ತಲೆಗೆ ತಂದ್ಕೊಂಬಿಡಿ. ಸೊ ಓಪನ್ ಆಗಿದೆ ಅನ್ನೋ ಹ್ಯಾಪಿನೆಸ್ಸಲ್ಲಿ, ನಂಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅನ್ನೋ ಒಂದು ಹ್ಯಾಪಿನೆಸ್ಸಲ್ಲಿ ನೀವು ಆ ಕೆಲಸನ ಮಾಡ್ಕೊಳ್ತಾ ಬನ್ನಿ. ಆಟೋಮೆಟಿಕ್ಕಾಗಿ ಕೆಲವು 3 ತಿಂಗಳಾದ್ರೂ ಓಪನ್ ಆಗದೆ ಇರೋರು 3 ದಿನದಲ್ಲಿ ಕೂಡ ಓಪನ್ ಮಾಡ್ಕೊಬೋದು. ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಕೆಲಸ ಕೊಡಿ, ಆ್ಯಂಡ್ ಆ ಕಾನ್ಷಿಯಸ್ ಮಂಗ ಮನಸ್ಸು ಏನಿದೆ ಊರೆಲ್ಲ ಓಡೋಡ್ ಹೋಗಿ ಎಲ್ಲ ಬೇಡ್ದಿರೋದೆಲ್ಲ ತಂದು ನಮಗೆ ಕೊಡೋದಕ್ಕೆ ಬಿಡಬೇಡಿ. ಅದನ್ನ ಸರಿಯಾಗಿ ಗಟ್ಟಿ ಬೀಗ ಹಾಕಿಟ್ಬಿಡಿ ಅಂತ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಲೈಕಿಂಗ್ ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ ಅಂತ ಹೇಳೋದ್ರ ಜೊತೆಗೆ ಸದಾಕಾಲ ಹೀಗೆ ನನ್ನ ಸಪೋರ್ಟ್ ಮಾಡ್ತಾರೆ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ನಮಸ್ತೆ.